ಭಾರತೀಯ ಪಾಸ್ಪೋರ್ಟ್ ಕೇವಲ ಪ್ರಯಾಣದ ದಾಖಲೆಗೆ ಹೊರತು ಪೌರತ್ವ ಸಾಬೀತುಪಡಿಸುವ ದಾಖಲೆ ಅಲ್ಲ ಅಂತ ವಿದೇಶಾಂಗ ಸಚಿವಾಲಯ ಬುಧವಾರ ಹೇಳಿದೆ. ಪೌರತ್ವ ಹಕ್ಕುಗಳನ್ನು ಸ್ಥಾಪಿಸಲು ಬಳಸುವ ಇತರ ದಾಖಲೆಗಳೊಂದಿಗೆ ಅದನ್ನು ಹೋಲಿಸಬಾರದು ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಿರುವಾಗಲೇ ವಿದೇಶಾಂಗ ಸಚಿವಾಲಯ ಹುಟ್ಟುಹಾಕಿರುವ ಹೊಸ ವಿವಾದ ಬಳಸಿಕೊಂಡು ಕೆಲವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ಭಾರತೀಯತೆ ಸಾಬೀತುಪಡಿಸೋಕೆ ಯಾವ ರುಜುವಾತುಗಳನ್ನ ಹೊಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ಪಾಸ್ಪೋರ್ಟ್ ಎಷ್ಟು ಪ್ರಬಲವಾದ ದಾಖಲೆ ಅಂತಂದ್ರೆ ಅದು ಇತರ ಎಲ್ಲ ದಾಖಲೆಗಳನ್ನು ಮೀರಿಸುತ್ತೆ. ಆದ್ರೆ ಈಗ ವಿದೇಶಾಂಗ ಸಚಿವಾಲಯ ಅದನ್ನ ಕೇವಲ ಪ್ರಯಾಣ ದಾಖಲೆ ಅಂತ ಹೇಳ್ತಿದೆ. ಆಧಾರ್ ಕಾರ್ಡ್ ಅನ್ನ ಪೌರತ್ವ ಪ್ರಮಾಣ ಪತ್ರ ಅಂತ ಪರಿಗಣಿಸಲಾಗೋದಿಲ್ಲ. ಪ್ಯಾನ್ ಕಾರ್ಡ್ ಅನ್ನ ಪೌರತ್ವ ಪ್ರಮಾಣ ಪತ್ರ ಅಂತ ಪರಿಗಣಿಸಲಾಗೋದಿಲ್ಲ. ಅಲ್ಲದೆ ಮತದಾರರ ಗುರುತಿನ ಚೀಟಿಯನ್ನು ಕೂಡ ಪೌರತ್ವ ಪ್ರಮಾಣ ಪತ್ರ ಅಂತ ಪರಿಗಣಿಸಲಾಗೋದಿಲ್ಲ. ಹೀಗಿರುವಾಗಲೇ ಈಗ ಸರ್ಕಾರ ಪಾಸ್ಪೋರ್ಟ್ ಪೌರತ್ವ ಪ್ರಮಾಣ ಪತ್ರ ಅಲ್ಲ ಅಂತ ಹೇಳ್ತಿದೆ. ಅದು ನೀವು ಭಾರತೀಯರು ಅಂತ ಸಾಬೀತುಪಡಿಸಲು ಇರುವ ದಾಖಲೆ ಅಲ್ಲ ಅಂತ ಈಗ ಹೇಳಲಾಗ್ತಿದೆ. ಹಾಗಾದ್ರೆ ಭಾರತೀಯರು ಅಂತ ಹೇಗೆ ಸಾಬೀತುಪಡಿಸಬಹುದು? ಪ್ರಧಾನಿ ಆಗಿರ್ಲಿ, ಇತರ ಮಂತ್ರಿಗಳಾಗಿರ್ಲಿ ಅಥವಾ ರಾಷ್ಟ್ರಪತಿಗಳೇ ಆಗಿರ್ಲಿ, ಎಲ್ರಿಗೂ ಒಂದೇ ರೀತಿ ದಾಖಲೆಗಳಿವೆ. ನಮ್ಮ ದೇಶದ ಯಾವುದೇ ನಾಗರಿಕರು ಯಾವುದೇ ಕೆಲಸಕ್ಕಾಗಿ ವಿದೇಶ ಪ್ರವಾಸ ಮಾಡುವಾಗ ಅವರ ಬಳಿ ಪಾಸ್ಪೋರ್ಟ್ ಇರುತ್ತೆ. ಅವರಿಗೆ ಯಾವುದೇ ಸಮಸ್ಯೆಗಳಿದ್ರೆ ರಾಯಭಾರ ಕಚೇರಿ ಅವರಿಗೆ ಸಹಾಯ ಮಾಡುತ್ತೆ. ಅವರು ತಮ್ಮ ಪಾಸ್ಪೋರ್ಟ್ ಅನ್ನ ತೋರಿಸುವ ಮೂಲಕ ತಾವು ಭಾರತೀಯ ನಾಗರಿಕರು ಅಂತ ತೋರಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅದು ಪೌರತ್ವ ದಾಖಲೆ ಅಲ್ಲ ಅಂತಾದ್ರೆ ರಾಯಭಾರ ಕಚೇರಿ ಯಾಕೆ ಸಹಾಯ ಮಾಡುತ್ತೆ? ಪಾಸ್ಪೋರ್ಟ್ ಪ್ರಯಾಣ ದಾಖಲೆ ಆಗಿದ್ರೆ ವೀಸಾ ಏನು? ವಿದೇಶಾಂಗ ಸಚಿವಾಲಯ ಈಗ ಹೇಳ್ತಿರೋದು ಬಹಳ ವಿಚಿತ್ರವಾಗಿದೆ. ಇದನ್ನ ಕೇಳಿ ಅನೇಕ ಜನ ವಿಭಿನ್ನ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ. ಉದಾಹರಣೆಗೆ ಹಿರಿಯ ಪತ್ರಕರ್ತ ಪ್ರಶಾಂತ್ ಟಂಡನ್ ವ್ಯಂಗ್ಯವಾಗಿಯೇ ಆದ್ರೂ ದೊಡ್ಡ ಪ್ರಶ್ನೆಯೊಂದನ್ನ ಎತ್ತಿದ್ದಾರೆ. ಚುನಾವಣಾ ಆಯೋಗ ಈಗಾಗಲೇ ಆಧಾರ್ ಕಾರ್ಡ್ಗಳು, ಮತದಾರರ ಗುರುತಿನ ಚೀಟಿಗಳು ಮತ್ತು ಪಡಿತರ ಚೀಟಿಗಳನ್ನ ತಿರಸ್ಕರಿಸಿದೆ. ಈಗ ಸರ್ಕಾರ ಪಾಸ್ಪೋರ್ಟ್ ಪೌರತ್ವದ ಪುರಾವೆ ಅಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ 3 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವ್ಯಕ್ತಿ ಭಾರತೀಯ ಪ್ರಜೆನ, ಅವರ ಪೌರತ್ವವನ್ನ ಸಾಬೀತುಪಡಿಸುವ ಯಾವ ಪ್ರಮಾಣ ಪತ್ರ ಅವರಲ್ಲಿದೆ ಅಂತ ಅವರು ವ್ಯಂಗ್ಯವಾಗಿ ಕೇಳಿದ್ದಾರೆ. ಇದು ತಮಾಷೆಯಾಗಿದ್ರೂ ವಿಷಯ ಗಂಭೀರವಾಗಿದೆ. ಪಾಸ್ಪೋರ್ಟ್ ಪೌರತ್ವ ದಾಖಲೆ ಅಲ್ಲದೆ ಇದ್ರೆ ಒಬ್ಬ ವ್ಯಕ್ತಿ ಭಾರತೀಯ ಪ್ರಜೆನ ಅಥವಾ ಇಲ್ವಾ ಅನ್ನೋದನ್ನ ನಿರ್ಧರಿಸುವ ಅಂಶವನ್ನ ಸರ್ಕಾರ ವಿವರಿಸಬೇಕು. ಟಿಎಂಸಿ ಸಂಸದೆ ಮೋವಾ ಮೊಯಿತ್ರಾ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಭಾರತೀಯ ಪೌರತ್ವಕ್ಕೆ ಒಂದೇ ಒಂದು ಪುರಾವೆ ಅಂದ್ರೆ ಮೊದಲನೇದಾಗಿ ನೀವು ಹಿಂದೂ, ಎರಡನೇದಾಗಿ ನೀವು ಬಿಜೆಪಿ ಮತದಾರರಾಗಿರ್ಬೇಕು ಅಂತ ಮೊಯಿತ್ರಾ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಕೂಡ ಪಾಸ್ಪೋರ್ಟ್ ಪೌರತ್ವ ದಾಖಲೆ ಅಲ್ಲ ಅನ್ನೋದಾದ್ರೆ ಪಾಸ್ಪೋರ್ಟ್ ಒಂದು ಸಾರ್ವಭೌಮ ರಾಷ್ಟ್ರ ತನ್ನ ನಾಗರಿಕರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಕ್ಕಾಗಿ ನೀಡುವ ದಾಖಲೆ ಅಲ್ವಾ ಅಂತ ಕೇಳಿದ್ದಾರೆ. ಭಾರತೀಯರಲ್ಲದ ನಾಗರಿಕರಿಗೆ ಭಾರತೀಯ ಪಾಸ್ಪೋರ್ಟ್ ಅನ್ನ ನೀಡಲಾಗಿದೆಯಾ? ಪೊಲೀಸರು ಸೇರಿದಂತೆ ಸರ್ಕಾರಿ ಸಂಸ್ಥೆಗಳು ಪಾಸ್ಪೋರ್ಟ್ ನೀಡುವ ಮೊದಲು ಏನು ಪರಿಶೀಲಿಸುತ್ತೆ? ವಿದೇಶಗಳು ಮತ್ತು ವಲಸೆ ಡೆಸ್ಕ್ಗಳು ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿ ಭಾರತೀಯನಲ್ಲದೆ ಇರಬಹುದು ಅಂತ ಈಗ ಭಾವಿಸಬೇಕಾ ಅನ್ನೋ ಪ್ರಶ್ನೆಗಳನ್ನ ಸುಪ್ರಿಯಾ ಶ್ರೀನೇತ್ ಎತ್ತಿದ್ದಾರೆ. ಹಿರಿಯ ಪತ್ರಕರ್ತ ಉರ್ಮಿಲೇಶ್ ಭಾರತದಲ್ಲಿ ಪೌರತ್ವದ ಯಾವ ಪುರಾವೆ ಮಾನ್ಯವಾಗಿದೆ ಅಂತ ಯಾರಾದ್ರೂ ಹೇಳಬಲ್ಲಿರಾ ಅಂತ ಕೇಳಿದ್ದಾರೆ. ಸರ್ಕಾರ ಆಧಾರ್ ಕಾರ್ಡ್ ಅನ್ನ ಗುರುತಿಸೋದಿಲ್ಲ, ಈಗ ಪಾಸ್ಪೋರ್ಟ್ ಕೂಡ ಅಲ್ಲ, ಚುನಾವಣಾ ಆಯೋಗದ ಕಾರ್ಡ್ ಕೂಡ ಅಲ್ಲ. ಹಾಗಾದ್ರೆ ಪೌರತ್ವ ಕಾರ್ಡ್ ಯಾವುದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ನೀವು ಯಾವುದೇ ದಾಖಲೆ ಪಡಿಬಹುದು. ಆದ್ರೆ ಪಾಸ್ಪೋರ್ಟ್ ಪೌರತ್ವದ ಪ್ರಮಾಣ ಪತ್ರ ಅಲ್ಲ ಅಂದ್ರೆ ಹೇಗೆ? ಹೀಗೆ ಹೇಳಿರುವ ಭಾರತದ ವಿದೇಶಾಂಗ ಸಚಿವಾಲಯದ ಅಧಿಕಾರಿ ಬಳಿ ಯಾವ ಪ್ರಮಾಣ ಪತ್ರ ಇದೆ? ಪೌರತ್ವದ ಹೆಸರಲ್ಲಿ ಕಳೆದ 12 ವರ್ಷಗಳಿಂದ ಈ ದೇಶದಲ್ಲಿ ಗದ್ದಲ ಎಬ್ಬಿಸ್ತಾನೆ ಬರಲಾಗಿದೆ. ಕೆಲವೊಮ್ಮೆ ಎನ್ಆರ್ಸಿ ಬಗ್ಗೆ ಮಾತನಾಡಲಾಗುತ್ತೆ, ಕೆಲವೊಮ್ಮೆ ಸಿಎಎ ಬಗ್ಗೆ ಮಾತನಾಡಲಾಗುತ್ತೆ. ನಂತರ ಎನ್ಆರ್ಸಿಯನ್ನ ಇಡೀ ದೇಶಾದ್ಯಂತ ಜಾರಿಗೆ ತರಲಾಯಿತು. ಅದರ ಹೆಸರಲ್ಲಿ ಮೋದಿ ಮತ್ತು ಅಮಿತ್ ಶಾ ದೇಶಾದ್ಯಂತ ಪ್ರಚಾರ ಮಾಡಿದ್ರು. ನುಸುಳುಕೋರನ್ನ ಹೊರ ಹಾಕೋಕೆ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ಹೇಳಿದ್ರು. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸುವ ನೆಪದಲ್ಲಿ ಎಫ್ಐಆರ್ ದಾಖಲಿಸಿತು. ನುಸುಳುಕೋರರಿಗೆ ಮತದಾನದ ಹಕ್ಕನ್ನ ನೀಡಲಾಗೋದಿಲ್ಲ ಅಂತ ಹೇಳಲಾಯಿತು. ವರ್ಷದಿಂದ ವರ್ಷಕ್ಕೆ ವಿವಾದಗಳು ಉದ್ಭವಿಸ್ತಾನೆ ಇವೆ ಅಥವಾ ಸೃಷ್ಟಿ ಮಾಡಲಾಗ್ತಿದೆ. ನೀವು ನಿಜವಾಗಿಯೂ ಬಿಜೆಪಿಗೆ ಮತ ಹಾಕಿದ್ರೆ ಮಾತ್ರ ನಿಮ್ಮನ್ನ ಭಾರತೀಯ ಪ್ರಜೆ ಅಂತ ಪರಿಗಣಿಸಲಾಗತ್ತೆ ಅಂತ ವಿರೋಧ ಪಕ್ಷದವರು ತಮಾಷೆ ಮಾಡ್ತಿದ್ದಾರೆ. ಪಾಸ್ಪೋರ್ಟ್ ನಂತಹ ಪ್ರಮುಖ ದಾಖಲೆಯ ವಿಶ್ವಾಸಾರ್ಹತೆಯನ್ನ ಈಗ ಸರ್ಕಾರವೇ ತಿರಸ್ಕರಿಸಿರುವಾಗ, ಅದು ಕೇವಲ ಪ್ರಯಾಣ ದಾಖಲೆ ಅಂತ ಹೇಳ್ತಿರುವಾಗ ಪೌರತ್ವ ಸಾಬೀತುಪಡಿಸೋಕೆ ನಿಜವಾಗಿಯೂ ಏನ್ ಬೇಕು ಅನ್ನೋದನ್ನ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕಿದೆ. ನಿರ್ದಿಷ್ಟ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನ ಇಲ್ಲವಾಗಿಸುವ ವ್ಯವಸ್ಥಿತ ರಾಜಕೀಯ ಕಾರ್ಯಸೂಚಿನ 45 ದಿನಗಳಲ್ಲಿ 23ಕ್ಕೂ ಹೆಚ್ಚು ಐತಿಹಾಸಿಕ ಮಸೀದಿ ಮತ್ತು ದರ್ಗಾಗಳನ್ನ ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿರೋದು ಕಾನೂನುಬದ್ಧ ಪ್ರಕ್ರಿಯೆನ? ಮದ್ರಸಾ ಧ್ವಂಸ ಮಾಡಿ ಅನಾಥ ಮಕ್ಕಳ ಧಾರ್ಮಿಕ ಗ್ರಂಥ ಹಾಗೂ ವಸ್ತುಗಳನ್ನ ಬೀದಿಗೆಸ್ತಿರೋದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ? ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇರುವಾಗಲೇ ಧಾರ್ಮಿಕ ಸಮಿತಿಗಳ ನೆಪದಲ್ಲಿ ವಫ್ ಆಸ್ತಿಗಳನ್ನ ಏಕಪಕ್ಷೀಯವಾಗಿ ತೆರವುಗೊಳಿಸೋದು ನ್ಯಾಯನ? ಸರ್ಕಾರದ ಇಂತಹ ಬುಲ್ಡೋಸರ್ ಸಂಸ್ಕೃತಿ ಸಂವಿಧಾನ ನೀಡಿದ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ನೈಸರ್ಗಿಕ ನ್ಯಾಯದ ತತ್ವಕ್ಕೆ ತದ್ವಿರುದ್ಧವಾಗಿಲ್ವೇ?
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.